ಕಳೆದ ಒಂದು ವಿಡಿಯೋ ಭಾಗದಲ್ಲಿ ವಿಡಿಯೋ ಪಾರ್ಟ್ 3 ಬೇಸಿಕ್ ಮ್ಯಾಥಮೆಟಿಕ್ಸ್ ನಲ್ಲಿ ನಿಮಗೆ ಒಂದೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಮಾಡ್ರಿ ಅಂತ ಹೇಳಿ. ಸೊ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವಿಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ 4u² - 8u ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದೆ. ಸೊ ಉತ್ತರ u = 0, u = 2. ಅಂದ್ರೆ ಕೊಟ್ಟಿರೋದನ್ನ 0 ಗೆ ಈಕ್ವೇಟ್ ಮಾಡ್ಕೋಬೇಕು. 4u ಕಾಮನ್ ತೆಗೆದ್ರೆ u - 2 = 0. ಸೊ 4u = 0, u - 2 = 0. ಸೊ 0 ಮತ್ತೆ 2 ಬರುತ್ತೆ. ಸೊ ತುಂಬಾ ಜನ ಇದಕ್ಕೆ ಆನ್ಸರ್ ಮಾಡಿದ್ರ. ಸೊ ಥ್ಯಾಂಕ್ ಯು. ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ಸೊ ಅಂದ್ರೆ ಮೊತ್ತ ಅಂದ್ರೆ ಶೂನ್ಯತೆಗಳನ್ನ ಕೊಟ್ಟಾಗ ಅಥವಾ ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ, ವರ್ಗ ಬಹುಪದೋಕ್ತಿಯನ್ನ ಅಂತ ಹೇಳಿ ಈ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಸೊ ಅವುಗಳಿಗೂ ಕೂಡ ನೀವು ಆನ್ಸರ್ ಮಾಡಿದಿರಾ. ನೋಡೋಣ ಏನ್ ಆನ್ಸರ್ ಇದೆ ಅಂತ ಹೇಳಿ. ಮೊದಲನೇ ಒಂದು ಬಹುಪದೋಕ್ತಿಗೆ ಕೊಟ್ಟಿರ್ತಕ್ಕಂತ ಒಂದು ಮೊತ್ತ ಒಂದು ಇದು ಸೆಕೆಂಡ್. ಅದಕ್ಕೆ ಮುಂಚೆ ಇಲ್ಲಿದೆ ನೋಡಿ, ಮೊತ್ತ 2/5 ಮತ್ತೆ ಗುಣಲಬ್ಧ 2. ಅಂದ್ರೆ ಇದನ್ನ ನಾವು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಏನಾಗುತ್ತೆ, ಮೊತ್ತಕ್ಕೆ 2/5 x + 2 ಆಗುತ್ತೆ. ಇದು x². ಇಲ್ಲಿ ಏನಾಗಿದೆ ಅಂದ್ರೆ ಡಿನಾಮಿನೇಟರ್ ಎಲ್ಲ 5 ಇರೋದ್ರಿಂದ 5ನ ಗುಣಾಕಾರ ಮಾಡ್ತಾ ಇದ್ದೀನಿ. ಸೊ x² 5 ಬರುತ್ತೆ, ಮತ್ತೆ 2ಗೆ 5 ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಸೊ ಈ ಕ್ವೆಶ್ಚನ್ ಇದು ಕೂಡ ಎಲ್ಲರೂ ಕರೆಕ್ಟ್ ಮಾಡಿದ್ದೀರಾ. ಹಾಗೆ ಇನ್ನೊಂದು ಈ ಪ್ರಶ್ನೆ ಮೊತ್ತ -6 ಗುಣಲಬ್ಧ 5 ಕೊಟ್ಟಿದ್ರು. ಬಹುಪದೋಕ್ತಿ x² - ಮೊತ್ತ ಇಂಟು x ಪ್ಲಸ್ ಗುಣಲಬ್ಧ x² - 6x + 5. ಸೊ ಇದನ್ನ ಇಲ್ಲಿ ಯಾವುದೇ ತರ ಡಿನಾಮಿನೇಟರ್ ಇಲ್ಲದೆ ಇರೋದ್ರಿಂದ ಹಾಗೆ ಬರಿಬಹುದು. ಮೈನಸ್ ಇಂಟು ಮೈನಸ್ ಇಟ್ ಬಿಕಮ್ ಪ್ಲಸ್. ಸೊ x² + 6x + 5 ಇದು ಕೂಡ ನಿಮಗೆ ಸರಿಯಾದ ಉತ್ತರ ಬಂದಿದೆ. ಇದು ಮೊತ್ತ ಗುಣಲಬ್ಧ ಕೊಟ್ಟು ಮಾಡುವಂತ ಈಕ್ವೇಷನ್ಸ್ ಅನ್ನ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಹಾಗೇನೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಕೇವಲ ಆ ಒಂದು ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ, ಒಂದು ಮೂಲಗಳು, ಇಲ್ಲೊಂದು 2 ಮೂಲಗಳು ಇರುತ್ತಲ್ವಾ ಈ ಕ್ವಶನ್ ಅಲ್ಲಿ, 1 2 ಇದೊಂದು ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವೇನ್ ಮಾಡಬೇಕು, ಬೀಜೋಕ್ತಿ ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕು. ಸೊ ಇದ್ರ ಮೇಲೆ ಲೆಕ್ಕವನ್ನು ಕೊಟ್ಟಿದ್ದೆ ನೋಡಿ. ಶೂನ್ಯತೆಯನ್ನು ಕೊಟ್ಟಿದ್ದಾರೆ, ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕು. 4/7 ಮತ್ತೆ 2/3 ಮೊತ್ತನ ಫಸ್ಟ್ ನಾವು ಕಂಡುಹಿಡ್ಕೊಳ್ಳೋಣ, ಆನಂತರ ಗುಣಲಬ್ಧ ಕಂಡುಹಿಡ್ಕೊಳ್ಳೋಣ. ಮೊತ್ತ ನೋಡಿ 4/7 ಪ್ಲಸ್ 2/3. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 7 3 21, 3 4 12, 7 2 14, 26/21. ಅದೇನಾದ್ರೂ ಬರಲಿ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಗುಣಲಬ್ಧ 4/7 ಇಂಟು 2/3. ಸೊ ಇದನ್ನ ಏನಾಗುತ್ತೆ, 4 8, 7 3 21. ಸೊ 8/21 ಆಯ್ತು. ಸೊ ಇದನ್ನ ಈ ಕ್ವಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. x² - ಗುಣಲಬ್ಧ 26/21 ಮೊತ್ತ ಇಂಟು x ಪ್ಲಸ್ ಗುಣಲಬ್ಧ 8/21. ಸೊ 21 ಡಿನಾಮಿನೇಟರ್ ಹೋಗ್ಬೇಕಂದ್ರೆ ಎರಡು ಕಡೆ 21ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಆಗ 21 x² - 26x + 8 ಬಂತು. ಸೊ ಇದು ಸಿಂಪಲ್ ಈಕ್ವೇಷನ್. ಹೀಗೆ ನಾವು ಬರೀ ಆ ಒಂದು ಶೂನ್ಯಗಳನ್ನ ಕೊಟ್ಟಾಗ ಈ ಕ್ವೆಶ್ಚನ್ ಅನ್ನ ಕಂಡುಹಿಡಿಯೋದು ಹೇಗೆ ಅಂತ. ಇಲ್ಲಿ ಒಂದು ಲೆಕ್ಕ ಇದೆ, -5 - 1/5 ಅಂತ. ಇದು ಕೂಡ ಮೊತ್ತ -26/5 ಬಂತು, ಗುಣಲಬ್ಧ 1 ಬಂದಿದೆ. ಸೊ ಬಹುಪದೋಕ್ತಿ ಸೂತ್ರ ಬರೆದು ಅದಕ್ಕೆ ಅಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 5 ಬರುತ್ತೆ. ಸೊ ಮಲ್ಟಿಪ್ಲೈ ಬೈ 5. ಸೊ 5x² ಪ್ಲಸ್ 26x + 5 ಆಗುತ್ತೆ. ಯಾಕಂದ್ರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ, ಇಲ್ಲಿ ಮೈನಸ್ ಇಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ಈ ರೀತಿ ತುಂಬಾ ಜನ ಉತ್ತರಗಳನ್ನ ಕರೆಕ್ಟ್ ಮಾಡಿದಿರಿ. ಸೊ ಇವತ್ತಿನ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ನಾವು ತ್ರಿಭುಜದ ಬಾಹುಗಳನ್ನ ಕೊಟ್ಟಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಲಾಸ್ಟ್ ಇಯರ್ 4 ಪರೀಕ್ಷೆಗಳನ್ನ ನೀವು ನೋಡಿದ್ರೆ ಅಲ್ಲಿ ಆ ಪ್ರಶ್ನೆ ಪತ್ರಿಕೆ ಬಲ್ಲಿ ಪ್ರಶ್ನೆ ಬಂದಿತ್ತು. ಅದನ್ನ ಇವತ್ತು ಕ್ಲಾಸ್ ನಲ್ಲಿ ನೋಡೋಣ. ಇಲ್ಲಿ ಪ್ರಶ್ನೆಯನ್ನ ಬರ್ಕೊಂಡಿದ್ದೀನಿ ನಾನು. ಸಿಂಪಲ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ತ್ರಿಭುಜದ ಒಂದು ಶೃಂಗಗಳನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2 - 3 5 1 -5 1 8 3 ಗಳನ್ನ ಶೃಂಗಗಳಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣ 1/2 ಇಂಟು x1 ಇಂಟು y2 - y3 ಪ್ಲಸ್ x2 ಇಂಟು y3 - y1 ಪ್ಲಸ್ x3 ಇಂಟು y1 - y2. ಈ ಸೂತ್ರವನ್ನು ನಾವು ಗೊತ್ತಿರಬೇಕು. ಅಂದ್ರೆ 3 ಶೃಂಗಗಳನ್ನ ಕೊಟ್ಟಿದ್ದಾರೆ. ಆ 3 ಶೃಂಗಗಳಂದ್ರೆ ವರ್ಟೆಕ್ಸ್ ಅನ್ನ ಕೊಟ್ಟಾಗ, ಅಂದ್ರೆ ನೋಡಿ ಇದೊಂದು ವರ್ಟೆಕ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಕ್ಕೆ ಇದೊಂದು ಸೂತ್ರವನ್ನು ನಾವು ಬಳಸ್ಕೋಬೇಕು. ಈ ಸೂತ್ರ ನೀವು ನೆನಪಿಟ್ಟಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ನಾವು ಈ ಒಂದು ಲೆಕ್ಕವನ್ನ ಸಾಲ್ವ್ ಮಾಡಬಹುದು. ಈ ಸೂತ್ರದ ಮೇಲೆ ಸ್ವಲ್ಪ ಡಿಫಿಕಲ್ಟ್ ಆಗಿ, ಅಂದ್ರೆ ಒಂಚೂರು ಅವರೇ ವಿಸ್ತೀರ್ಣ ಕೊಟ್ಟು ಇದರಲ್ಲಿ ಏನೋ ಒಂಥರ ಲೆಕ್ಕ ಕ್ವಶನ್ ಪೇಪರ್ ನೀವು ತೆಗೆದು ನೋಡಿದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಮೋಸ್ಟ್ಲಿ ಅದು 51ರಿಂದ ಸ್ಟಾರ್ಟ್ ಆಗುತ್ತೆ, 56 ಅಥವಾ 59 ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಇದೆ. ನೀವು ನೋಡಿ ಇಲ್ಲಿ ಮೊದಲು ಬೇಸಿಕ್ ಇಂದ ಹೋಗೋಣ ನಾವು.
ಕೊಟ್ಟಿರ್ತಕ್ಕಂಥ ಒಂದು ಶೃಂಗಗಳಲ್ಲಿ ಮೊದಲನೇದನ್ನು x1 y1 x2 y2 x3 y3 ಈ ಥರ ಬರ್ಕೋಬೇಕು. ಸೊ ಸೂತ್ರ ಬರ್ಕೊಂಡಿದ್ದೀನಿ ನಾನು ಇಲ್ಲಿ. ಸೊ 1/2 ಹಾಗೆ ಬರಿತೀನಿ. x1 ಅಂದರೆ 2 ಇಂಟು y2 ಮೈನಸ್ y3 1 ಮೈನಸ್ 3 ಪ್ಲಸ್ x2 ಅಂದರೆ -5 ಹಾಗೆ ಇರಲಿ. y3 ಮೈನಸ್ y1 y3 ಅಂದರೆ 3 ಮೈನಸ್ y1 ಅಂದರೆ -3 ಇದು ಬ್ರಾಕೆಟಲ್ಲಿ ಬರಬೇಕು ಪ್ಲಸ್ ಇದು x3 ಅಂದರೆ 8 y1 ಮೈನಸ್ y2 y1 ಯಾವುದು y1 1 ಮೈನಸ್ y2 ಅಂದರೆ y1 -3 ಮೈನಸ್ ಆಫ್ y2 1. ಓಕೆ, ಸೊ ಇಲ್ಲಿ ಮುಗೀತು. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ. 2 ಇಂಟು ಇದು -2 ಮತ್ತು ಪ್ಲಸ್ ಆಫ್ -5 3 ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 3 6 ಡೈರೆಕ್ಟ್ ಬರಿತೀನಿ. ಪ್ಲಸ್ 8 ಇಂಟು ಇದು -3 ಏನಾಗುತ್ತೆ -4 ಆಗುತ್ತೆ. ಸೊ ಕ್ಲೋಸ್. ನೆಕ್ಸ್ಟು 1/2 ಏನಾಗುತ್ತೆ ಇದು -4 ಮೈನಸ್ 6 30 ಇದೇನಾಗುತ್ತೆ -8 24. ಸೊ ಈಗ 24 31 ಇವೆಲ್ಲ ಮೈನಸ್ ಇರೋದ್ರಿಂದ ಇವೆಲ್ಲವನ್ನು ಕೂಡಬೇಕು ನಾನು. ಆಗೇನಾಗುತ್ತೆ 28 ಆಗುತ್ತೆ. ಇದು 4 ಪ್ಲಸ್ 24 28 28 1 30. ಸೊ ಇಲ್ಲಿ ಜಸ್ಟ್ ಸ್ಮಾಲ್ ಮಿಸ್ಟೇಕ್. ಇಲ್ಲಿ 8 4 32 8 32 ಮೈನಸ್ ಇದೆ. ಸೊ ಇವನ್ನೆಲ್ಲ ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ -66 ಆಗುತ್ತೆ, ಹೌದಲ್ವಾ? ಸೊ -66 ಇದನ್ನು ಮತ್ತೆ 2 ಇಂದ ಡಿವೈಡ್ ಮಾಡಿದರೆ -33. ಸೊ ಇದು ಏನಾಗುತ್ತೆ ಅಂದರೆ ಮಾನಗಳು ಅಂತ ಬರಿಬೇಕು ನಾವು. ಸೊ ತ್ರಿಭುಜದ ವಿಸ್ತೀರ್ಣ 33 ಮಾನಗಳು, ಚದುರ ಮಾನಗಳು -33 ಮಾನಗಳು. ಇದು ವಿಸ್ತೀರ್ಣ ಆಗಿರೋದ್ರಿಂದ ಸ್ಕ್ವೇರ್ ಇರುತ್ತೆ, ಹಾಗಾಗಿ ಪ್ಲಸ್ ಅಂತ ಕೂಡ ನೀವು ಉತ್ತರನ. ಪ್ರಶ್ನೆ ಇದೆ, ಶೃಂಗಗಳನ್ನು -1 -3 ಮತ್ತು 6 1 7 -2 ಈ ರೀತಿ ಕೊಟ್ಟಿದ್ದಾರೆ. ಈ ಒಂದು ಲೆಕ್ಕವನ್ನು ನಾವು ಮಾಡೋಣ. ಅಂದರೆ ಈ ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಸೂತ್ರ ಬರ್ಕೊಂಡಿದ್ದೀನಿ. -2 x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y2 ಮೈನಸ್ y1 ಇದು y3 ಮೈನಸ್ y1 ಮತ್ತು ಪ್ಲಸ್ x3 ಇಂಟು y1 ಮೈನಸ್ y2. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 1/2 ಹಾಗೆ ಬರೆದಿದ್ದೀನಿ. -1 ಅಂತ ಹೇಳಿದರೆ ಸೊ x1ಗೆ -1 ಪ್ಲಸ್ y2 ಅಂದರೆ 1 ಮೈನಸ್ ಆಫ್ -2 ಪ್ಲಸ್ x2 ಅಂದರೆ 6 y3 ಅಂತ ಹೇಳಿದರೆ -2 ಮೈನಸ್ y1 ಅಂದರೆ -3 -2 ಮೈನಸ್ ಆಫ್ -3 ಪ್ಲಸ್ 7 x3 ಅಂದರೆ 7 y1 ಮೈನಸ್ y1 ಅಂದರೆ -3 y2 ಅಂದರೆ 1. ಸೊ -3 ಮೈನಸ್ ಆಫ್ -1 ಅಂತ ಬರೆದಿದ್ದೀನಿ. ಸೊ ಸಿಂಪ್ಲಿಫಿಕೇಶನ್ 1/2 ಹಾಗೆ ಬರುತ್ತೆ. -1 ಇಂಟು ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 1 ಕೂಡುತ್ತೆ ಮತ್ತು 6 ಮೈನಸ್ ಇಂಟು ಮೈನಸ್ ಪ್ಲಸ್ ಇದಾಗುತ್ತೆ. ಅಂದರೆ ಪ್ಲಸ್ -3 ಹಾಗೆ ಬರೆದು ಮೈನಸ್ ಬರೆದಿದ್ದೀನಿ. ಇವೆರಡು ಕೂಡಿದರೆ -4 ಆಗುತ್ತೆ. -4 ಇಂಟು 7 28 6 ಅಂದರೆ 6 ಮತ್ತು ಸೊ ಇದು ಹಾಗೆ ಬರೆದಿದ್ದೀನಿ. -1 ಇಂಟು 3 ಮಲ್ಟಿಪ್ಲೈ ಮಾಡಿದರೆ -3 ಬರುತ್ತೆ. ಸೊ ಇಲ್ಲಿ ಇವನ್ನ ಸಿಂಪ್ಲಿಫಿಕೇಶನ್ ಮಾಡೋದಾದರೆ -3 6 ಕಳೆದರೆ ಆ್ಯಕ್ಚುಲಿ 6ರಲ್ಲಿ 3 ಅಂದರೆ 3 ಉಳಿಯುತ್ತೆ, 28ರಲ್ಲಿ 3 ಅಂದರೆ 25. ಸೊ 2ರಿಂದ ಇದನ್ನ 12.5 ಬರುತ್ತೆ. ಸೊ ಅಂದರೆ -12.5 ಚದುರ ಮಾನಗಳು ಉತ್ತರ ಬರುತ್ತೆ. ಫ್ರೆಂಡ್ಸ್, ಅದೇ ರೀತಿ ನಿಮಗೂ ಒಂದೆರಡು ಲೆಕ್ಕವನ್ನು ಕೊಟ್ಟಿರ್ತೀನಿ, ಟ್ರೈ ಮಾಡಿ ಹೋಮ್ವರ್ಕ್. ಸೊ 3ನೇ ಪ್ರಶ್ನೆ ಅಂತ ಹೇಳಿ ಕಮೆಂಟ್ ಮಾಡಿ. -1, 0, 9, -5 ಮತ್ತು 0, -2. ಅದೇ ರೀತಿ 4th one -3, -3, 0, 0, 7, -2. ಸೊ ಈ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತು ಮುಂದಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ಅಂದರೆ ವಿಡಿಯೋ ಕ್ಲಾಸ್ ಪಾರ್ಟ್ ನಂಬರ್ 5ಅಲ್ಲಿ ಸರಾಸರಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಬಹುಲಕ ಮಧ್ಯಾಂಕ. ಸೊ 2, 3 ಅಥವಾ 4 ಮಾರ್ಕ್ಸಿಗೆ ನಿಮಗೆ ಅಂಕಗಳಿಗೆ ಪ್ರಶ್ನೆಗಳು ಎಕ್ಸಾಮಿನೇಷನಲ್ಲಿ ಬಂದಿದೆ. ನೀವು 4 ಎಕ್ಸಾಮಿನೇಷನ್ ಅಂದರೆ 2017ರ ಪ್ರಶ್ನೆ ಪತ್ರಿಕೆಗಳಿದಾವಲ್ಲ, 4 ತೆಗೆದು ನೋಡಿದರೆ ಅದರಲ್ಲಿ ಈ 3 ಮೇಲೆ ಒಂದೊಂದು ಪ್ರಶ್ನೆಗಳು ಖಂಡಿತವಾಗಿ ನಿಮಗೆ ಬಂದಿದ್ದಾವೆ. ಸೊ ಅವುಗಳ ಬಗ್ಗೆ ನಾನು ವಿಡಿಯೋನ ಮುಂದಿನ ಒಂದು ವಿಡಿಯೋ ಕ್ಲಾಸಲ್ಲಿ ಮಾಡ್ತಾಯಿದ್ದೀನಿ. ಸೊ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಚಾನಲ್ ಬಗ್ಗೆ ಹೇಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು. Have a nice day.